ರಾಜ್ಯಸಭೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿರುವಂಥ ಪ್ರಸ್ತಾಪ ಆಗಿದೆ ಇವತ್ತು. ಅದರ ಬಗ್ಗೆನೂ ಒಂದು ಕೋಲಾಹಲ ನಡೆದಿದೆ. ಮಣಿಪುರದ ಗಲಾಟೆ ಬಗ್ಗೆ ಮಾತಾಡಿ ಕೇಳಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಲಾಟೆ ಆಗಿದೆ. ಮತದಾನದ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಚುನಾವಣೆಗಳಲ್ಲಿ ಮತದಾನ ಆಗಿರೋದಕ್ಕೂ ಮತದಾನದ ಪ್ರಮಾಣ ತೋರಿಸ್ತಾ ಇರೋದಕ್ಕೂ ಕೌಂಟಿಂಗಿಂತ ಒಂದು ಗಂಟೆ ಮುಂಚೆ ಆಗಿರತಕ್ಕಂಥ ಮ್ಯಾಜಿಕ್ಗೂ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ ಇಲ್ಲಿ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರನ್ನು ಸಣ್ಣ ರಾಷ್ಟ್ರಗಳೇ ಹೆದರಿಸಿ ಬಿಸಾಕ್ತಾ ಇವೆ. ಟ್ರಂಪ್ ಅವ್ರ ಮೇಲೆ ಅವರು ಟ್ಯಾಕ್ಸ್ ಹಾಕ್ತೀವಿ ಅಂತ ಇದ್ದಾರೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅದು ಮೆಕ್ಸಿಕೋ ಆಗಲಿ ಕೆನಡಾಗಾಗಲಿ ಹೆದರ್ಕೊಳ್ತಾ ಇದ್ದಾರೆ. ಇಂಡಿಯಾಗೆ ಏನಾಗಿದೆ? ಟ್ರಂಪ್ ಹೇಳಿದ ತಕ್ಷಣ ಟ್ಯಾಕ್ಸನ್ನು ಕಡಿಮೆ ಮಾಡ್ಕೊಂಡು ಕೂತಿದ್ದಾರೆ ಇವರು. ಯಾಕೆ? ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿದೆಯಲ್ಲ, ಇದ್ರ ಬಗ್ಗೆ ಮಾತಾಡೋದು ಯಾರು ಅಂತ ಹೇಳಿ ಪ್ರತಿಪಕ್ಷಗಳು ವಾಗ್ದಾಳಿ ಮಾಡಿವೆ. ಇದ್ರ ಬಗ್ಗೆ ಚರ್ಚೆಗೆ ಕೊಟ್ಟಿದ್ದಂಥ ನೋಟಿಸ್ಗಳನ್ನು ಏಕಾಏಕಿ ಚರ್ಚೆಗೆ ಒಂದು ನೋಟಿಸ್ ಕೊಟ್ಟಾಗ ಚರ್ಚೆ ಮಾಡಬೇಕಾಗಿತ್ತಲ್ವೇ ಅದ್ರ ಬಗ್ಗೆ? ಯಾಕೆ ಮತದಾರರ ಪಟ್ಟಿ ಈ ಥರ ಆಯಿತು? ಯಾಕೆ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ? ಯಾಕೆ ಟ್ರಂಪ್ ವಿಚಾರದಲ್ಲಿ ನಮ್ಮ ನಿಲುವು ಏನಿದೆ ಅಂತ ಬಂದಾಗ ಸದನದಲ್ಲಿ ಚರ್ಚೆ ಆಗಬೇಕಾಗಿತ್ತದು. ಆದರೆ ನೋಟಿಸನ್ನೇ ವಜಾ ಮಾಡಿಬಿಟ್ರಲ್ಲ ಇವರು. ಯಾಕೆ ಅಂಥೇಳಿ ಪ್ರತಿಪಕ್ಷಗಳು ಕೆಂಡಾಮಂಡಲವಾಗಿವೆ. ಕಾಂಗ್ರೆಸ್ ನೇತೃತ್ವದಲ್ಲಿ ರಾಜ್ಯಸಭೆಯಿಂದ ಪ್ರತಿಪಕ್ಷಗಳು ಹೊರನಡೆದಿವೆ. ಇಲ್ಲಿ ಚುನಾವಣಾ ಆಯೋಗನೇ ಸರ್ಕಾರದ ಕಂಟ್ರೋಲಲ್ಲಿದೆ ಅಂಥೇಳಿ ಕಪಿಲ್ ಸಿಬಲ್ ಮಾತಾಡಿದ್ದಾರೆ. ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಿದ್ಧರಿದ್ದೇವೆ ಅಂಥೇಳಿ JP ನಡ್ಡಾ ಮಾತಾಡಿದ್ದಾರೆ. और काफी अरसे से सरकार के कब्जे में है। और जो आप लोकतंत्र की बात करते हो, अगर लोकतंत्र ऐसे ही चलता रहा और इलेक्शन कमीशन सरकार की पैरवी करती रही तो निश्चित रूप से जो नतीजे आएंगे वो आपके सामने हैं। तो ये व्यवस्था जो है वोटिंग की जो व्यवस्था है, तादाद में लोगों के वोटर्स कैंसिल कर देने, वोटर्स लिस्ट में लोगों को घर से बाहर नहीं निकलने देना, डुप्लीकेट वोटर कार्ड होने और वोटर कार्ड ऐसे लोगों के बनाने जो यहाँ रहते भी नहीं हैं, 2 कमरे में 50-50 वोट बनाने हैं।